60-70 ಪ್ಯಾಕೆಟ್ ಮಾಲ್ ತೆಗಿತೀವಿ. ಸಣ್ಣದಿದ್ದಾಗ ಬೆಳೆಸಿಲ್ಲ, ಏನ್ ತೊಗರಿ ನೆನೆ ಚಾಲು ಆಯ್ತದ ಅವಾಗ ಬೆಳೆಸಿದ್ ದೊಡ್ಡ ಮಾತು. ದುಕಾನ್ದಾರ್ ಸೈತಿ ಅಂತ ಸರ್ ನೀವು ಇವೆಲ್ಲ ಯಾಕೆ ಒಯ್ತೀರಿ? 10 ಕ್ವಿಂಟಲ್ ತೆಗೆದೆ ಸರ್, 8 ಕ್ವಿಂಟಲ್ ತೆಗೆದೆ ಸರ್. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಮ್ಮ ಹಿಂದೆ ಪಾಂಡುರಂಗ ಸರ್ ಅದರ. ನೀವು ಚಿಯಾ ಸೀಡು ನೋಡ್ರಿ, ತೊಗರಿ ಮತ್ತು ಚಿಯಾನು ನೋಡಿದ್ರಿ. ಈಗ ಓನ್ಲಿ ತೊಗರಿ, ಅದರೊಳಗೆ 2 ಸಾಲ ಡಬಲ್ ರೋ ತೊಗರಿ ಅಂತ ಹೇಳಿದ್ವಿ. ಅವ್ರು ಯಾವ ಥರ ಮಾಡ್ಯಾರ ಪ್ರಾಕ್ಟೀಸ್ ಕೇಳೋಣ. ಆಮೇಲೆ ಇದು ಸರ್ ಭಾಳ ವರ್ಷದಿಂದ ಇದೇ ಪ್ರಾಕ್ಟೀಸ್ ಮಾಡತ್ತಾರ. ಅವ್ರು ಎಷ್ಟು ಹೋದ ವರ್ಷ ಆಗಲಿ ಅಚೀವ್ ಅದ್ರ ಮುಂಚೆ ಎಷ್ಟು ತೆಗೆದಾರ ಅಂತ ಅವ್ರ ಥ್ರೂನೇ ಕೇಳೋಣ. ಸರ್ ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್. ಸರ್ ಹಿಂದೆ ತೊಗರಿ ಭಾಳ ಚೆನ್ನಾಗಿ ಕಾಣತ್ತದ ರೀ. ಇದು ನಮ್ಮ ರೈತರಿಗೆ ಸ್ವಲ್ಪ ಹೇಳ್ರಿ, ಯಾವ್ದು ತೊಗರಿ ಅದ, ಯಾವ್ದು ವೆರೈಟಿ ಅದ, ನಿಮ್ಮ ಡಬಲ್ ರೋ ಸ್ಪೇಸಿಂಗ್ ಏನು ಇದು ಮಾಡ್ರಿ ಅದನ್ನು ಹೇಳ್ರಿ ಸರ್. ಸರ್ ಇದು ಯಾವ ತಳಿ ಸರ್? ಇದು 811 ಸರ್. 811 BSMR 811 811 ರೀ. ಸರ್ ಇದು ತೊಗರಿ ಅಂದ್ರೆ ಯಾವ ತಿಂಗಳ ಬಿತ್ತಿರಿ ಸರ್? ಇದು ಜೂನ್ 6 ತಾರೀಕು 6 ತಾರೀಕು ಬಿತ್ತೀವಿ ಸರ್. ಜೂನ್ 6 ತಾರೀಕು 2025. ಹೌದಲ್ಲ ಸರ್? ಸರ್ ಇದು ಸ್ಪೇಸಿಂಗ್ ಎಷ್ಟು ಇಟ್ರಿ? 7 ಫೀಟ್ ಅದ ಸರ್. ಇದು ಹಿಂಗೆ 7 ಫೀಟ್ ಅನ್ ಸರ್? ಅಂದ್ರೆ ಸರ್ ಇದು 7 ಫೀಟ್ ಒಳಗೆ ನಡುವೆ ಏನಾರ ನೀವು ತಗೊಂಡ್ರಿ ಸರ್? ಇದು ಉದ್ದ ಹಾಕಿದೆ ಸರ್. ಉದ್ದು ತಗೊಂಡ್ರಿ ಸರ್ ಇದು? ಓಕೆ. ಇದು ಎಷ್ಟು ಎಕರೆ ಬಿತ್ತಿರಿ ಸರ್ ಟೋಟಲ್? ಇದು ಸರ್ 5-6 ಎಕರೆ ಸರ್. 6 ಎಕರೆ. ಓಕೆ. ಈಗ ಮತ್ತು ಉದ್ದು ಎಷ್ಟು ಕ್ವಿಂಟಲ್ ಪ್ರತಿ ತೆಗ್ದಿರಿ ಸರ್ 1 ಎಕರೆಗೆ? 1 ಎಕರೆಗೆ 8 ಕ್ವಿಂಟಲ್ ತೆಗೆದ ಸರ್ ಕಂಪಲ್ಸರಿ. ಇದ್ರೊಳಗೆ ಈಗ ನೀವು 8 ಕ್ವಿಂಟಲ್ ತನಕ ತೆಗ್ದಿರಿ ಉದ್ದು? ಓಕೆ ಸರ್. ಹಾಂ. ಸರ್ ಇದು ಡಬಲ್ ರೋ ಏನ ಸರ್? ಇದು ಸಿಸ್ಟಮ್ ಫಸ್ಟ್ ಟೈಮ್ ನೋಡ್ತೀನಿ ನಾನು. ಸರ್ ಡಬಲ್ ಹಾಕಿದ್ರೆ ಇಳುವರಿ ಜಾಸ್ತಿ ಬರ್ತದೆ ಸರ್. ಹೌದೇನು ಸರ್? ಸರ್ ಅಂದ್ರೆ ಈ ಕಡೆ ನೋಡ್ರಿ, ಈ ಕಡೆ 7 ಫೀಟ್ ಅದ ಗ್ಯಾಪ್. ಇವು 2 ನಡುವೆ ಎಷ್ಟು ಫೀಟ್ ಅದ ಸರ್? ಇದು 2 ಫೀಟ್ ಅದ. 2 ಫೀಟ್ ಅದಲ್ಲ ಸರ್? ಓಕೆ. ಅಂದ್ರೆ ಡೈರೆಕ್ಟ್ ಟ್ಯಾಕ್ಟರ್ಲಿಂದ ಬಿತ್ತರೇನು ಸರ್ ಇದು? ಓಕೆ. ಇದು ಮೆಥಡ್ ಅಂತ ಡ್ರಿಪ್, ನೀವು ಡ್ರಿಪ್ನು ಹಾಕಿರೋ? ಇದು ತಾಕತ್ತು ಸರ್. ಇದು ಯಾವ್ದು ನಾವು ಏನು ಭೀ ಗೊಬ್ಬರ ಕೊಟ್ಟೆ ಅಂದ್ರೆ ತೊಗರಿ ತಾಕತ್ತಾಗಲ್ಲ ಸರ್. ಹೌದು. ಓಕೆ. ನೀರು ಬೇಕಾದ್ರೆ ಒಂದೇ ಟೈಪ್ ಸಾಲಲ್ಲ, ಅಂದ್ರೆ 1-2 ಗಂಟೆ ಬಿಟ್ಟು ದುನ್ಯಾದ ನೀರು ಆಗ್ತದೆ ಸರ್. ಓಕೆ. ಹಾಂ. ಸೊ ಇಲ್ಲಿ ನಡುವೆ ಹಾಕಿದ್ರೆ ನಿಮ್ಗೆ ನೀರು ಅನುಕೂಲ ಆಗ್ತದೆ ತಿಳ್ಕೊರಿ. ಹೌದಾ ಸರ್? ಇದಕ್ಕೆ ಫಸ್ಟ್ ಬಿತ್ತೋ ಟೈಮ್ನಾಗ ಸರ್ 811 ನೀವು ಬೀಜ ತಂದಿರಿ ಸರ್. 1 ಎಕರೆಗೆ ಎಷ್ಟು ಬೀಜ ಹಾಕಿರಿ ಸರ್? 1 ಎಕರೆ ನಾವು ತಂದಿಲ್ಲ ಸರ್. ನಾವು ಮನೆಗಿನ ಬೀಜನ ವರ್ಷಿಗೆ ನಾವು ಹಿಡಿತೀವಿ, ಬೀಜೋಪಚಾರ ಮಾಡ್ತೇವೆ ಸರ್. ಅದು ಬೀಜೋಪಚಾರ ಮಾಡ್ತಾರೆ ಸರ್? ಉಪಚಾರ ಮಾಡ್ತೇವೆ ಸರ್. ಓಕೆ. ಹಾಂ. ಬೀಜೋಪಚಾರ ಮಾಡಿದ್ವಿ. ಇದು ಹೊಲಕ್ಕೆ ಎಕರೆಗೆ ಫ್ಯಾಕ್ಟ್ರಿ ಸಬ್ಲಿಂದ ಎಷ್ಟು ಹತ್ತಂತ ಇದು ಮಾಡ್ತೇವೆ ಸರ್. ಹಂಗೆ ಅಂದ್ರೆ ನೀವು ಅಂದ್ರೆ ಡಿಪ್ಲಿಂಗ್ ಅಂತ ಸಿಸ್ಟಮ್ ಏನಿಲ್ಲ, ಅಂದ್ರೆ ನೀವು ಬೀಜೋಪಚಾರ ಮಾಡಿ ಕಂಪಲ್ಸರಿ ಮಾಡಿ ನೋಡಿದ್ವಿ ಸರ್. ಒಂದೇ ಬೆಳೆ 16 ತಿಂಗಳು, ಇದು 8 ತಿಂಗಳು 6 ತಿಂಗಳು ಯಾಕಾಯ್ಬೇಕು ಸರ್. ಇದು ಡಬಲ್ ಬೆಳೆ ಬರ್ತದ, ಮಾಲ್ ಹೆಚ್ಚಿಗೆ ಬರ್ತದ. ಇದು ಮತ್ತು ಉದ್ದೇಶದಾಗಲಿ ಭಾಳ ತಪ್ಪಲ್ ಬಿದ್ದ ಭೂಮಿ ತಾಕತ್ತಿರ್ತದ. ಓಕೆ. ಉದ್ದಿನ ಬೇರೆ ಏನಿರ್ತದ ಅದು ಬೇರೆದಿಂದ ಭೂಮಿ ತಾಕತ್ತಿರ್ತದ. ಓಕೆ ಸರ್. ಈಗ ಸರ್ ಬೀಜೋಪಚಾರ ಮಾಡಿದ್ರಿ, ಬೀಜೋಪಚಾರ ಮಾಡೋ ಟೈಮ್ನಾಗ ಟ್ರ್ಯಾಕ್ಟರ್ ಬಿತ್ತಿರಿ, ಹೌದಲ್ಲ ಸರ್? ಈಗ ಬಿತ್ತೋ ಟೈಮ್ನಾಗ ಏನೇನು ಗೊಬ್ಬರ ಹಾಕಿರಿ ಸರ್ ಇದಕ್ಕೆ? ಇದಕ್ಕೆ DAP ಎಕರೆಗೆ 1 ಚೀಲ ಹಾಕಿವಿ ಸರ್. DAP ಎಕರೆಗೆ 1 ಚೀಲ. ಓಕೆ. ಅದಕ್ಕೆ ಬಿಟ್ಟು ಮತ್ತೆ ಏನು ಹಾಕಿಲ್ಲ? ಏನು ಹಾಕಿಲ್ಲ ಸರ್. ಎಣ್ಣೆ ಮಾತ್ರ ತಾಕತ್ತಾಗೋದು, ಹೂವು ಬಿಡೋದು, ಉದ್ದೇಶರಿಗೆಲ್ಲ ಕಂಪಲ್ಸರಿ ಹೊಡಿತೇವೆ. ಕಂಪಲ್ಸರಿ ಹೊಡಿತಾರೆ. ಅದು DAP ಹಾಕಿದ್ ನಿಮ್ಗೆ ಉದ್ದು ಚೆನ್ನಾಗಿ ಬರ್ತದೆ ಮತ್ತು ಇದು ಬರ್ತದಲ್ರಿ ಸರ್? ಇದೇ ಸೇಮ್ ಮೆಥಡ್ ಒಳಗೆ ಹೋದ ವರ್ಷ ಎಷ್ಟು ಕ್ವಿಂಟಲ್ ತೆಗ್ದಿರಿ ಸರ್ ತೊಗರಿ ಎಕರೆಗೆ? ಹೋದ ವರ್ಷ ಎಕರೆಗೆ 10 ಕ್ವಿಂಟಲ್ ತೆಗ್ದೆ ಸರ್. ಇದೇ ಮೆಥಡ್ನಾಗ, ಡಬಲ್ ರೋ ಮೆಥಡ್ನಾಗ 10 ಕ್ವಿಂಟಲ್ ಪ್ರತಿ ಎಕರೆಗೆ. ಇದೇ 811 ನಿಮ್ದು ಬೀಜ ಸರ್. ಈಗ ಹಾಕೋ ಟೈಮ್ನಾಗ ಇದಕ್ಕೆ ಚಂಡಿ ಏನಾರ ಚುಟ್ರಿ ಅನ್ಸರ್ ಇದಕ್ಕೆ? ಇದು ಜರ ಊಟ ಆದ್ಮೇಲೆ ಒಂದು 60 ದಿನ ಆದ್ಮೇಲೆ ಒಂದು ಸತಿ ಚುಟ್ಟಿದೆ ಸರ್. ಒಂದು ಸರ್ತಿ? ಹಾಂ ಸರ್. ಓಕೆ. ಅದಕ್ಕೆ ಸರ್ ಅದು ಚಂಡಿ ಚುಟ್ರಲ್ಲ, ಅದ್ರ ನಡುವೆ ಮತ್ತೆ ಚಂಡಿ ಚೂಟಕ್ಕಿಂತ ಮುಂಚೆ ಮತ್ತೆ ಇದಕ್ಕೆ ಏನಾರ ಎಣ್ಣೆ ಏನಾರ ಕೊಟ್ಟಿರಿ ಸರ್? ಅದಕ್ಕೆ ಏನು ಕೊಟ್ಟಿಲ್ಲ ಸರ್. ಸದಿ ಏನಾರ ಕೈಲಿಂದ ತೆಗ್ಸಿರಿ? ಸದಿ ಇಲ್ಲ ಸರ್. ಇದಕ್ಕೆ ಎಣ್ಣೆ ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡ್ರಿ, ಅಂದ್ರೆ ವಿಡಿಸೈಡ್ ಸ್ಪ್ರೇ ಮಾಡ್ರಿ. ರೋಗಗಳು ಬರ್ತಾವಲ್ರಿ, ಅದಕ್ಕೆ ನೀವು ಯಾವ ಈಗ ಅಂದ್ರೆ ಔಷಧಿ ಏನಾರ ಹೊಡಿತೀರಿ? ಹೂವು ಬರೋ ಸಲುವಾಗಿ ಚಂದ ಇದು ದುಕಾನ್ದಾರ್ ಸೈತಿ ಅಂತ ಸರ್. ನೀವು ಇವೆಲ್ಲ ಯಾಕೆ ಒಯ್ತೀರಿ? ನೀವು ಬೆಳೆ ಬೆಳೆಸ್ತಾವ ಅಂದ್ರೆ ಸರ್ ನಮ್ಮ ತೊಗರಿ ಸಣ್ಣದಿದ್ದಾಗ ಬೆಳೆಸಿಲ್ಲ, ಏನ್ ತೊಗರಿ ನೆನೆ ಚಾಲು ಆಯ್ತದ ಅವಾಗ ಬೆಳೆಸಿದ್ ದೊಡ್ಡ ಮಾತು. ಓಕೆ. ಅವಾಗ 1 ಗೇಣ್ ಬರೋದು 4 ಗೇಣ್ ಬಂತಂದ್ರೆ ಮುಂದೆ ಕಾಯಿ ನಮ್ಗೆ ಜಾಸ್ತಿ ಕೊಡ್ತು. ಈ ತರ ಮಾಡಿದ್ರೆ ಕರೆಕ್ಟ್ ಸರ್. ಈ ಡಬಲ್ ರೋ ಮೆಥಡ್ ಆರಾಮ್ಸಿ ಮಾಲ್ ಜಾಸ್ತಿ ಬರ್ತದೆ ಸರ್. ನಾವು ಸಿಂಗಲ್ ಮಾಡಿದೆವು, ಎಕರೆಗೆ 6 ಕ್ವಿಂಟಲ್ 7 ಕ್ವಿಂಟಲ್ ತೆಗೆದಂದ್ರೆ 8-9 ಕ್ವಿಂಟಲ್ ಆರಾಮ್ಸಿ ಹಿಡ್ಕೊಂಡು ಹೆಚ್ಚಿನಾಗ ಬರ್ತದೆ ಸರ್. ಒಳಗಾರ ಬರ್ಲಾಕ್ ಸಾಧ್ಯನೇ ಇಲ್ಲ. ಓಕೆ. ಅಂದ್ರೆ ಸ್ವಲ್ಪ ನೀರು ಬಿಡ್ಬೇಕ್ರಿ ಇದಕ್ಕೆ? ನೀರು ಬಿಟ್ಟರ ಭಾಳ ಭಾರಿ ಬರ್ತದೆ ಸರ್. ಸರ್ ಮೇನ್ ನೀರು ಬಿಡ್ಬೇಕು ಯಾವ ಟೈಮ್ನಾಗ ಸರ್? ಇದೇನು ಹೂವು ಚಾಲು ಆಗಿ ಆಯ್ತು ನೋಡಿ ಸರ್, ಆ ಟೈಮ್ನಾಗ ಬಿಡ್ಬೇಕು ಸರ್. ಆಯ್ತನ ಬಿಡ್ಬೇಕು. ಏನ್ ಜೋರ್ ಮಾಡ್ತೇವೆ, ಎಣ್ಣೆ ಚಾಲು ಮಾಡ್ಬೇಕಂದ್ರೆ ನೀರು ಚಾಲು ಮಾಡ್ಬೇಕು. ಅದು ಹೂವು ಟೈಮ್ನಾಗ ಎಣ್ಣೆ ಹೊಡಿತೇವಲ್ರಿ? ಗರಂ ಏನ್ ಇರ್ತದೆ ನೋಡಿ, ಎಣ್ಣೆ ಹೊಡೆದ್ರೆ ಗರಂ ಇರ್ತದೆ, ಹೊಡೆದಾಗ ತಣ್ಣಗೆ ತಾಕತ್ ಬೇಕು ಸರ್. ಓಕೆ ಸರ್. ನಮ್ಮಲ್ಲಿ ಎರೆಹುಳ ಗೊಬ್ಬರ ಸರ್.
ಅದಕ್ಕೆ ಈ ವರ್ಷ ಒಂದು ಹುಡಿ ಹಾಕಿದ್ರೆ ಮತ್ತೆ ಮುಂದಿನ ಮತ್ತೊಂದು ಹುಡಿ ಹಾಕಿ ಇಲ್ಲ ವರ್ಷಿಗೆ ಒಂದೊಂದು ಹುಡು ಹಾಕೋತಾನೆ ಬರ್ತದೆ ಸರ್. ಹುಡ ಅಂದ್ರೆ ಒಂದು ವರ್ಷಿಗೆ 4 ಟ್ರ್ಯಾಕ್ಟರ್ 5 ಟ್ರ್ಯಾಕ್ಟರ್ ಇರ್ತದೆ ಸರ್. ಹಿಂಗೆ 1 ಎಕರೆ 2 ಎಕರೆ ಒಂದು ಈ ವರ್ಷ ಹಾಕಿದ್ರೆ ಮತ್ತೊಂದು ವರ್ಷ ಮತ್ತೆ ಮುಂದಿನ ಹೊಲ ಮುಂದೆ ಓಕೆ ಓಕೆ ಹಂಗೆ ಹಾಕೊಂಡು 3 ಬರ್ತೀವಿ. ವರ್ಷ 4 ವರ್ಷ ಒಂದೊಂದು ಪೂರ ಫಲ ತಿರ್ಸ್ತೀವಿ. ಪಡ ಬರುತ್ತೆ ಸರ್. ಈಗ ಹೂವು ಆಗೋ ಟೈಮ್ನಾಗ ಏನಾರ ಔಷಧಿ ಹೊಡಿತೀರಿ ನೀವುಗಳು? ಎಣ್ಣೆ ಹೊಡಿಬೇಕು ಸರ್. ಎಣ್ಣೆ ಹೊಡೆದ್ರೆ ತೊಗರಿ ಐತೆ ಸರ್. ನಾವು ಎಣ್ಣೆ ನಮ್ಮಲ್ಲಿ ಹೊಳನೇ ಇಲ್ಲ ಸರ್. ಹೊಳನೇ ಇಲ್ಲ ಅಂದ್ರೆ ತೊಗರಿ ಆಗಲ್ಲ ಸರ್. ಆಗಲ್ಲ ಕಂಪಲ್ಸರಿ ಸರ್. ಇದನ್ನ ಈ ವರ್ಷ ಬರೀ ಫಸ್ಟೇ ಇದು ಹೂವು ಬಿಡ್ಬೇಕಾದ್ರೆ 5 ಥರ ಗೊಬ್ಬರ ಖರೀದಿ ಮಾಡಿದೆ ಸರ್. ಫಸ್ಟಿಗೆ 19 ಆಮೇಲೆ 12 61 13 ಫಸ್ಟ್ 0.34 ಲಾಸ್ಟಿಗೆ 0050 0050 ಅವು 5 ನಮ್ದು 5 ಎಕರೆ 6 ಎಕರೆ ನೋಡಿ ಹೊಸ ಒಂದೊಂದು ಪ್ಯಾಕೆಟ್ ತಂದೆ ಸರ್. ಓಕೆ ಹಾಂ. ಮತ್ತು ಒಂದು 3 ಚಿಪ್ಪಿ ಎಣ್ಣೆ ಹೊಡೆದಿರೋದು ಸರ್. ಅಂದ್ರೆ ನೀವು ಡೈರೆಕ್ಟ್ ಸ್ಪ್ರೇ ಮಾಡಿರಿ, ಡೈರೆಕ್ಟ್ ಚೆಲ್ಲಿಲ್ಲ? ಇಲ್ಲ ಸರ್, ಅವು ಡ್ರಿಪ್ಪಿನ ಮುಖಾಂತರ ಬಿಟ್ಟಿದೆ ಸರ್. ಡ್ರಿಪ್ಪಿನ ಮುಖಾಂತರ ಬಿಟ್ರೇನು ಸರ್? ಓಕೆ. ಅಂದ್ರೆ ನಿಮ್ ಕಡಿಮೆ ಆಗೈತೆ ತಿಳ್ಕೊರಿ. ಯಾಕಂದ್ರೆ ಹಿಂಗೆ ಚೆಲ್ದರೆ ಹೆಚ್ಚಾಗ್ತೈತ್ರಿ. ಚೆಲ್ಲಲ್ಲ 10 ಸರ್, ಅದು ಭಾಳ ಪಿರಿ ಆಗ್ತದೆ ಸರ್. ಒಂದು 25 ಕಿಲೋ ಪ್ಯಾಕೆಟ್ ಏನ್ರ 5,000 ರೂಪಾಯಿ ಹಿಡ್ಕೊಂಡು 4,000 6,000 ಇರ್ತದೆ ಸರ್. 6,000 ರೂಪಾಯಿ ಒಂದು ಪ್ಯಾಕೆಟ್ ಅದ. ಇದು 19 32 ರೂಪಾಯಿ ಪ್ಯಾಕೆಟ್ ಅದ. 4,800 4,400 500 ಹಿಂಗೆ. ಸೊ ಅದಕ್ಕೆ ಸೊ ಮಿಕ್ಸ್ ಮಾಡಿ ಒಂದು ಕಿಲೋ ಮಿಕ್ಸ್ ಇಲ್ಲ ಸರ್. ಈ ಒಂದು ಪ್ಯಾಕೆಟ್ ಆಗತನ ಇದು ಹಿಂಗೆ ಒಂದೊಂದು ಎಕರೆಗೆ 2 ಕಿಲೋ 1 ಎಕರೆಗೆ 2 ಕಿಲೋ ಹಿಸಾಬ್ಲಿಂದು ಅದಕ್ಕೆ ಅವೆಲ್ಲ ಮಿಕ್ಸ್ ಮಾಡ್ತಿರಲ್ಲ? ಇಲ್ಲಿ ಮಿಕ್ಸ್ ಮಾಡಲ್ಲ ಸರ್. ಪहिले ಫಸ್ಟ್ 19 ಖಾಲಿ ಆಗತನ ಒಂದು ಎಕರೆಗೆ 2 ಕಿಲೋ ಒಂದು 2 ಡೋಸ್ 3 ಡೋಸ್ ಬಿಡಬೇಕು ಫಸ್ಟ್ 19. ಓಕೆ. ಆಮೇಲೆ ಚಿಗ್ಲಕ್ ಊಚು ತೊಗರಿ ಬೆಳೆಯುದು. ಬೆಳೆದ್ಮೇಲೆ ಮತ್ತೆ ಇದು 0.5 ಇದು 12 ಸೆಟ್ ಬಿಡ್ಬೇಕು. 12 ಸೆಕೆಂಡ್. ಓಕೆ ಸರ್. ಅದು ನಾವು 15 ದಿನ ಹಿಡಿತೀರಿ. ಅದು 15 ದಿನ ಆದ್ಮೇಲೆ ಮತ್ತೆ ಅಲ್ಲಿಂದ ತೀರ ಫಸ್ಟ್ ಬಿಡ್ಬೇಕು. ಮತ್ತೆ ಆಮೇಲೆ ಕಾಳು ಧಮ್ ಆಗ್ಲಾಕ 0.1 ಬಿಡ್ಬೇಕು. ಓಕೆ, ಹಂಗ ಪ್ರೊಸೆಸ್. ಅದು ಲಾಸ್ಟ್ ಟೈಮ್ ಸರ್ ಅದು 0050 ಇದ್ದಿನ ಧಮ್ ಪೂರ ಧಮ್ ಮಾಡಿಸಿ ಇದ್ದಿನ ಎಲೆ ಪಿಲಿ ಎಲ್ಲ ಉದ್ಸಾಕಿ ಇಲ್ಲ ಪೂರ ಲಾಸ್ಟ್ ಸರ್ ಪೂರ ಭರ್ತಿ ಕಾಯಿ ಇದ್ದಾಗ ಪೂರ ಕಾಳು ಧಮ್ ಮಾಡ್ಸದ. ಇದ್ದಿನ ಎಲ್ಲ ದೌಡ್ ತಾಕತ್ ಕೊಟ್ಟಿಗೆ ಸಣ್ಣ ಉದ್ರ ಎಲೆಲ್ಲ ಉದ್ಸಾಕಿ ದೌಡ್ ಹಾಕೊಂಡ್ಬರ್ತದೆ. ಹೌದು ಏನು ಸರ್? ಓಹೋ, ಇವು 5 ಮೇನ್ ಇಂಪಾರ್ಟೆಂಟ್ ಸರ್. ಓಕೆ ಓಕೆ. ಇನ್ನು ಸರ್ ನಿಮ್ಗೆ ಟೋಟಲ್ ಎಕರೆಗೆ ಖರ್ಚಾಗಿ ಎಷ್ಟು ಬರ್ತದೆ ಸರ್? ಗೊಬ್ಬರ ಎಣ್ಣೆ ಔಷಧಿ ಎಲ್ಲ ತೆಗ್ದಾರ ಸರ್? ನಮ್ಗೆ ಈಗ 6 ಎಕರೆದಾಗ ಸರ್ ನಮ್ಗೆ ಟೋಟಲ್ ಗೊಬ್ಬರ ಬಂತು, ಎಣ್ಣೆ ಬಂತು. ಎಣ್ಣೆಗೆ ಗೊಬ್ಬರಕ್ಕೆ 70,000 ಖರ್ಚು ಬಂತು. 70 ಹಾಂ ರೀ. ಇದು 5 ಎಕರೆ ಸರದಸ್ತು 5 ಎಕರೆ ತೊಗರಿ ಇದೆ ಸರ್. 10-12 ಹಜಾರ್ ರೂಪಾಯಿ ಆಗತ್ತೆ. ಓಕೆ ಓಕೆ. 10-12 ಹಜಾರ್ ರೂಪಾಯಿ ಎಕರೆ. ಹಾಂ ರೀ. ಇಷ್ಟು ಮಾಡಿದ್ಮೇಲೆ ಆರಾಮ್ಸಿ ನಾವೇನಾರ 60-70 ಪ್ಯಾಕೆಟ್ ಮಾಲ್ ತೆಗಿತೀವಿ. ಓಕೆ ಸರ್. ಇಲ್ಲ ಸರ್, ಈಗ ಹೂವು ಉದ್ರದ್ದು ಈಗ ಥಂಡಿನಾಗ ಹೂವು ಉದುರ್ತಾವ ಸರ್. ಹೂವು ಉದ್ರಾಗ ಏನಾರ ನೀವು ಹೊಡಿತೀರಿ ಇದಕ್ಕೆ ಔಷಧಿ? ಹೌದು ಸರ್, ಹೌದು. ಹೂವು ಉದ್ರಲಪ್ಲೆ 22 ಟನ್ ಪೌಡ್ರ್ 22 ಟನ್ ಪೌಡರ್ ಹೊಡಿತಾರೆ ಸರ್? ಅದು ಡ್ರಿಪ್ ಮುಖಾಂತರ ಬಿಡ್ತೀರಿ, ಸ್ಪ್ರೇ ಮಾಡ್ತೀರಿ? ಅದು ಡ್ರಿಪ್ ಮುಖಾಂತರ ಎಕರೆಗೆ 5 ಕಿಲೋ ಬಿಡಬೇಕು. ಮ್ಯಾಲ ಸ್ಪ್ರೇಗೆ 200 ಗ್ರಾಮ್ ಹೊಡಿಬೇಕು. 200 ಗ್ರಾಮ್. ಓಕೆ, ಅಲ್ಲಿ ಕಡಿಮೆ ಆಗ್ತೈತೆ ರೀ. ಉಳದೊಂದಾಗ ಇರ್ಬೇಕು, ಅದೊಂದು ಇರಬೇಕು, ಮತ್ತೆ ಹೂವು ಬರೋದು 3 ನಮೂನೆ ಆಗ್ಬೇಕು. ಅರ್ದಾಗ ಬಿ ನಮೂನೆ ಹೊಡ್ಲಿಕ್ಕೆ ಬರಲ್ಲ. ಈ ಥರ ಮಾಡ್ಬೇಕು ಸರ್. ಈ ಒಣ ನಾವು ಒಂದೇ ಖಾಲಿ ಈ ಸ್ಟಡ್ಡಲ್ಲಿಗೆ ಬಿಟ್ಟು ಕೇಸಿ ಇದು ಮಲ್ಚಿಂಗ್ ಮಾಡಿ ಹಿಂಗೆ ಹಚ್ಚಿದ ತೊಗರಿ ಒಣ ನಿಕ್ಕ ತೊಗರಿ ಒಂದೇ ಬೆಳೆಸ್ತೆಂಬದು ಇದಲ್ಲ ಸರ್. ಓಕೆ. ಅದು ಒಳಗೆ 1-2 ಉದ್ದಸರು ಬಿ ಬರಬೇಕು, ಮಾಲ್ ತೊಗರಿ ಬಿ ಹ್ಯಾಂಗೆ ಮಾಡೋದು ಹಂಗೆ ಮಾಡ್ಬೇಕು. ಈಗ ಸರ್ ನೀವು ಉದ್ದು ಎಷ್ಟು ಕ್ವಿಂಟಲ್ ತೆಗ್ತೀರಿ ಅಂದ್ರೆ ಸರ್? ನಾವು ಎಕರೆಗೆ 8 ಹಿಡ್ಕೊಂಡು 7 ಹಿಡ್ಕೊಂಡು 8. ಅದು ಮಾರ್ಕೆಟ್ ಹೆಂಗೆ ಹೋಗ್ಯ ಸರ್ ನಿಮಗೆ? ಈ ವರ್ಷ ಜರ ಮಳೆ ಹತ್ತಿಗೆ ರೇಟ್ ಕಮ್ಮಿ ಆಗಿದೆ ಸರ್. ಹೌದ್ರಿ? ಹಾಂ ರೀ. ಓಕೆ ಓಕೆ. ಅದೇ ನಿಮ್ಮ ಖರ್ಚ ಎಲ್ಲ ಉದ್ದನಾಗ ಬಂದಿರ್ಬೋದು ಅನ್ಕೋತೀನಿ ಸರ್. ಈ ವರ್ಷ ಬಂದಿಲ್ಲ ಸರ್. ಬಂದಿಲ್ಲ ಏನು ಸರ್? ಹೋದ ವರ್ಷ ಬಂದಿತ್ತು ಸರ್. ಹೋದ ವರ್ಷ ನಾವು 25 ಪ್ಯಾಕೆಟ್ ಓದಾಯ್ತು ಅಂದ್ರೆ 40 ಪ್ಯಾಕೆಟ್ ಇದೆ ಸರ್. ಓಹೋ, ಡಬಲ್ ತೆಗಿತಿದ್ರಿ. ಹಾಂ. ನೋಡ್ರಿ ಸ್ನೇಹಿತರೆ, ಈ ಥರ ಮಾಡ್ಯಾರ ನಮ್ಮ ರೈತರು. ನೀವು ನೋಡ್ರಿ, ಡಬಲ್ ರೋ ಅದ, ನಡುವೆ ಡ್ರಿಪ್ ಹಾಕ್ಯಾರ. ಆಮೇಲೆ ಈಗ ಅದರ್ಲಿಂದ 2 ನಡುವೆ 7 ಫೀಟ್ ಅದ ಸ್ಪೇಸಿಂಗ್. ಅಲ್ಲಿ ನೋಡ್ತಿರ್ಬೋದು ನೋಡ್ರಿ ಸ್ನೇಹಿತರೆ. ಚಂಡಿ ನೀವು ಒಂದೇ ಸರ್ತಿ ಚುಟ್ರಲ್ಲ ಸರ್? 2 ಸರ್ತಿ ಸುಟ್ಟು ಭಾಳ ಭಾರಿ ಖರ್ಚು. ನಮ್ಮ ಟೈಮ್ ಸಿಗಲ್ಲ, ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ಇದು ಮಾಡಿರಿ. ಓಕೆ ಓಕೆ ಸ್ನೇಹಿತರೆ, ಇದು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ ಸ್ನೇಹಿತರೆ. ಇಂಥ ವಿಡಿಯೋಗಳು ಭಾಳ ನಿಮಗೆ ಬರ್ತಾವೆ ಮುಂದಿನ ದಿವಸನಾಗ. ಆಮೇಲೆ ಸರ್ರಿಗೆ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್.